ಎಲ್ಲ ಕಡೆ ಇದೇ ಥರನೇ ಓಪನ್. ಐ ಆಮ್ ಎ ಫೇಲ್ಡ್ ಕ್ಯಾಂಡಿಡೇಟ್ ಇನ್ SSLC, ಫೇಲ್ಡ್ ಇನ್ PUC, ಫೇಲ್ಡ್ ಇನ್ BCom, ಫೇಲ್ಡ್ ಇನ್ ಲಾ. ಆಲ್ ಕೋರ್ಸಸ್ ಐ ಹ್ಯಾವ್ ಫೇಲ್ಡ್. ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಇಲ್ಲಿ ಬರಬೇಕಾದ್ರೆ 4 ಕಾಣಿ 25 ಪೈಸೆ, 4,000ಗೆ ಇಲ್ಲಿ 40-60 ಸಿಗ್ತಾ ಇತ್ತು. ಬಹಳ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ 19/60. ನಾನಿಲ್ಲ ನೀವು ಗೋವಾದಿಂದಲೇ ತಂದ್ಬಿಟ್ರೆ ನಾನು ಇನ್ನೊಂದು ನಿಮ್ಗೆ ತೋರಿಸ್ತೀನಿ ಆಂಟಿಕ್. ಈ ಕನಕಪುರ ಏನಿದೆಲ್ಲ DK ಶಿವಕುಮಾರ್, ಅದ್ರ ಹೆಸರು ಖಾನ್ ಹಳ್ಳಿ. ಖಾನ್ ಸಾಹೇಬ್ ಅಂತ ಇದ್ರು. ದೊಡ್ಡ ಮಗಳು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾಳೆ, ಎರಡನೇ ಮಗಳು ಹೌಸ್ ವೈಫ್. ನೋಡಿ, ನಾನು ಇಂಗ್ಲೀಷೇ ಬರ್ತಿಲ್ಲ, ಇಂಗ್ಲೀಷ್ ಶಾರ್ಟ್ ಹ್ಯಾಂಡ್ ಪಾಸ್ ಮಾಡಿದೆ. ಬೆಂಗಳೂರಲ್ಲಿ ಅಷ್ಟು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇರಲಿಲ್ಲ. 1960s ಒಂದು ಮಿಸ್ಟರ್ ಕರಿಯಪ್ಪ ಈ ಇಂಟ್ರೊಡ್ಯೂಸ್ ಇಂಗ್ಲೀಷ್ ಮೀಡಿಯಮ್, ನೀವು ಕಲಿಸ್ಕೋಬೇಕಾಗುತ್ತೆ ಅಂತೇಳಿ ₹1 ಕೊಡ್ತಾಯಿದೆ ಫೀಸು. ಹೈಸ್ಕೂಲ್ 9ನೇ ಕ್ಲಾಸ್ಗೆ ₹2, ತಿಂಗಳಿಗೆ ₹2 ಫೀಸ್. ನಮ್ಮದು ನೋ ಡೊನೇಷನ್, ನೋ ಇದು. ನೀವು ಕಲೆಕ್ಷನ್ ಮಾಡಿದ್ರದಾ? ನಂದು ಇತ್ತದು ಸಾವಿರಾರು ಇದೆ. ನನ್ನ ಕ್ಲೋಸ್ಪೇಟೆ ಹೋಗಿ ರಾಮನಗರ ಆಗುತ್ತೆ, ಕಾನಕನಹಳ್ಳಿ ಹೋಗಿ ಕನಕಪುರ ಆಗುತ್ತೆ. ಏನೇ ಹಾಕಿಲ್ಲ, ಇಟ್ಸ್ ಓಲ್ಡ್ ಒನ್, ಇದನ್ನ ಆ್ಯಂಟಿಕ್ ಪೀಸ್ ಅಂತ ನಾನು ಸನ್ನಿಲ್ಲಿ ಇಟ್ಕೊಂಡೆ. ಅವ್ರು ಯಾವ್ದು ಹಳೇದಿರುತ್ತೋ ಅದೆಲ್ಲ ಇಟ್ಕೊಂಡಿರ್ತಾರೆ. ನೋಡಿ, ಇವೆಲ್ಲ ಹಳೆ ಕಾಲದ ದೀಪಗಳು. ಇದು ಬ್ರಿಟಿಷ್ ಪೀರಿಯಡ್ ಕಾಯಿನು. ನೀವು ಕಲೆಕ್ಷನ್ ಮಾಡಿದ್ರದಾ? ನಂದು ಇತ್ತದು ಸಾವಿರಾರು ಇದೆ ನನ್ನ ಹತ್ರ, ಬ್ರಿಟಿಷ್ ಪೀರಿಯಡ್ ಕಾಯಿನ್ಸ್ ಅದು. ಓಕೆ, ನಿಮ್ಗೊಂದು ಹಳೆ ಕಾಲದ ವಸ್ತುಗಳನ್ನ ಈ ರೀತಿ ಕಲೆಕ್ಷನ್ ಮಾಡೋದು ಒಂದು ರೀತಿ ಹಾಬಿ ಇತ್ತು? ನಂದು ಹಳೆ ಕಾಲದ ಬರೀ ಡಾಕ್ಯುಮೆಂಟ್ಸ್ ಇಟ್ಕೊಳ್ತೀನಿ. ಮತ್ತು ಇದೇ ಉಳಿದಿದ್ದೆಲ್ಲ ನಮ್ಮ ಸನ್ನಿಲ್ಲ. ಅದು ನಂದೇನಿದ್ರು ಕಾಯಿನ್ಸು, ಮತ್ತು ಮೈಸೂರು ಮಹಾರಾಜರು, ಬ್ರಿಟಿಷ್ ಪೀರಿಯಡ್ ಸ್ಟ್ಯಾಂಪ್ ಪೇಪರ್ ನೋಡಿ ತೋರಿಸ್ತೀನಿ ನಿಮಗೆ. ಇಷ್ಟಿದೆ ಸರ್, ಇಷ್ಟುದ್ದ ಇದೆ. ಈಗಿನ ಥರ ಅಲ್ಲ, ಇಷ್ಟುದ್ದ. ನಾನು ಎಷ್ಟಿದೆ ಅಷ್ಟುದ್ದ ಸ್ಟ್ಯಾಂಪ್ ಪೇಪರ್ ಇದೆ. ಅದರ ಮೇಲೆ ಮೈಸೂರು ಮಹಾರಾಜ, ಇನ್ನು ಇವರಲ್ಲ, ಇವ್ರು ತಾತನ ಇದ್ದವರು, ಅದು ಸ್ಟ್ಯಾಂಪ್ ಪೇಪರ್ 1 ಆಣಿ 3 ಕಾಸು ಅಂತ ಅದ್ರ ಮೇಲಿದೆ. ಇವತ್ತಿಗೂ ನಾನು ಇಟ್ಕೊಂಡಿದ್ದೀನಿ ಸರ್. ಇಲ್ಲಿ ನಾವು ಆಣಿ ನೋಡ್ಬೋದಾ? ಯಾವ್ದು ಸರ್? ಇಲ್ಲಿ ಏನಾರ ಆಣಿ ನೋಡಿ, ಇದು ಹೌದು. ಯಾವ್ದು ಸರ್ ಆಣಿ? ನಾವು ಕೇಳಿದೀವಿ ಅಷ್ಟೇ, 1 ಪೈಸೆ ಕೇಳಿದೀವಿ, 1 ಆಣಿ ಪೈಸೆ ಅಲ್ಲ. ಈಗ 1 ಆಣಿ ಇದನ್ನಿಸ್ಬಿಟ್ಟಿದೆ, ನಾನು ಬೇರೆ ಕೊಡ್ತೀನಿ ಬಿಡಿ. ಅಲ್ಲ, ಲಿಂಗಿ ತೋರಿಸಿ ಅಷ್ಟೇ. ಇದೇನಾ 1 ಆಣಿ? ಇದು 1 ಆಣಿ ಆಗಿನ ಕಾಲದ್ದು. ಓಕೆ, ಆದರೆ ಬ್ರಿಟಿಷ್ ಪೀರಿಯಡ್ದೆಲ್ಲ ಇದೆ, ಇದೆಲ್ಲ ಕಾಣಿಸ್ತಾ ಇಲ್ಲ. ನನ್ನ ಹತ್ರ ಬೇರೆ ಇದೆ, ಪೀರಿಯಡ್ ಇದೆ. ಸುಮಾರು ಒಂದು 100 ವರ್ಷದ ಕಾಯಿನ್ ಇದೆ ನನ್ನ ಹತ್ರ, ಇಟ್ಟಿದ್ದೀನಿ. 100 ವರ್ಷಕ್ಕಿಂತ ಸ್ಟ್ಯಾಂಪ್ ಪೇಪರ್ ಇದೆ, 100 ವರ್ಷಕ್ಕಿಂತ ಕಾಯಿನ್ಸ್ ಇದ್ದಾವೆ. ಈಗ ಒಂದು 50 ವರ್ಷದಲ್ಲಿ ಬೆಂಗಳೂರಲ್ಲಿ ಏನು ರೇಟ್ ಇತ್ತು ನಾನು ಕೊಡ್ತೀನಿ ನಿಮಗೆ. ಒಂದು ಕೊತ್ತಂಬರಿ ಸೊಪ್ಪಿಂದ ಹಿಡಿದು, ತರಕಾರಿಯಿಂದ ಹಿಡಿದು, ಹಾಲು, ಸಕ್ಕರೆ ಎಷ್ಟೆಷ್ಟಿತ್ತು ಅಂತ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಅದೆಲ್ಲ ಬರೆಯೋದು ಅವಾಗಿನ ಕಾಲದ, ಅದೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಇಲ್ಲಿ ಬರಬೇಕಾದ್ರೆ 4 ಕಾಣಿ 25 ಪೈಸೆ. ಇದೆಲ್ಲ ಮೊನ್ನೆ ಮೆಟ್ರೋ ಸ್ಟೇಷನ್ ಅಂತೆಲ್ಲ ಅಲ್ಲಿ ಸ್ಟಾಪ್ ಇತ್ತು. ಶಾಂತಲಾ ಸಿಲ್ಕ್ ಹೌಸ್ ಅಂತ, ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ 4 ಕಾಣಿ. ಇವಾಗ 25 ಪೈಸೆ ಅಲ್ಲ, ₹25 ಏನು ಬರಲ್ವಲ್ಲ ಸರ್. ಈ ಆಟೋದಲ್ಲಿ ಕೇಳಿದ್ರೆ ₹250 ಕೇಳ್ತಾರೆ. ಇನ್ನು ರಾತ್ರಿ ಹೊತ್ತು ಕೇಳಿದ್ರೆ ಮುಗಿಯಿತು, ₹2,500 ಆದ್ರೂ ಸಾಕಾಗಲ್ವಲ್ಲ ಸರ್? ಹೌದು. ಆಟೋಗೆ ಎಷ್ಟು ಗೊತ್ತಾ? ನಾನು ಬೆಂಗಳೂರಲ್ಲಿ ಬಂದಾಗ 35 ಪೈಸೆ, ಮಿನಿಮಮ್ 35 ಪೈಸೆ ಆಟೋದಲ್ಲಿ. ಆಮೇಲೆ ಜಾಸ್ತಿ ನಾವು ಜಟ್ಕಾ ಯೂಸ್ ಮಾಡ್ತಾ ಇದ್ವಿ ಇಲ್ಲಿ ಬೆಂಗಳೂರಿನಲ್ಲಿ, ಕುದುರೆ ಗಾಡಿಗಳು. ನಾನು ಕನಕಪುರ ಅಂತಿದೆ ಇಲ್ಲಿಂದ, ಅಲ್ಲಿ ನಾನು ಅಲ್ಲಿಂದ ಇಲ್ಲಿ ಬಂದಿದ್ದು. ಅದಕ್ಕೆ ಮುಂಚೆ ಹೆಸರು ಕಾನಕನಹಳ್ಳಿ. ಈ ಕನಕಪುರ ಏನಿದೆಲ್ಲ DK ಶಿವಕುಮಾರು, ಅದ್ರ ಹೆಸರು ಖಾನ್ ಹಳ್ಳಿ. ಖಾನ್ ಸಾಹೇಬ ಅಂತ ಇದ್ರು. ಹಳ್ಳಿ ಅದು ಖಾನಹಳ್ಳಿ. ಅರ್ಕಾವತಿ ನದಿ ಹರಿಯುತ್ತೆ, ಪಕ್ಕದಲ್ಲಿ ಒಂದು ಸಣ್ಣ ಫೋರ್ಟ್ ಇರುತ್ತೆ ಇವ್ರದ್ದು. ಕೋಟೆ ಇಲ್ಲ ಇತ್ತು ಅವಾಗ? ಕೋಟೆ ಇದೆ ಕನಕಪುರದಲ್ಲಿ, ಸಣ್ಣ ಕೋಟೆ ಇದೆ. ಆ ಕೋಟೆ ಪಕ್ಕದಲ್ಲೇ ನದಿ ಇದೆ. ನೀವ್ ಹೇಳ್ತಿರೋದು ನೋಡಿದ್ರೆ ನಮ್ಗೆ ರಾಜರು ಕಾಲದ ಫೀಲ್ ಆಗ್ತಾ ಇದೆ. ಅದು ಆಗಿನ ಕಾಲದಲ್ಲಿ ಅದು. ಅದಕ್ಕೆ ಹಳ್ಳಿ ಖಾನಹಳ್ಳಿ ಅಂತ ಹೆಸರು. ಆಮೇಲೆ ಈಗ 60ನೇ ಇಸ್ವಿಯಲ್ಲಿ ಕನಕಪುರ ಅಂತ ಮಾಡೋದು. ಅದಕ್ಕೆ ಮುಂಚೆ ಖಾನಹಳ್ಳಿ. ಐ ಹ್ಯಾವ್ ಬಾರ್ನ್ ಇನ್ ಪ್ರೆಸೆಂಟ್ ರಾಮನಗರಂ, ಪ್ರಿವಿಯಸ್ಲಿ ಕಾಲ್ಡ್ ಆಸ್ ಕ್ಲೋಸ್ಪೇಟ್. CLYC ಕ್ಲೋಸ್ ಅನ್ನೋರು ಇವತ್ತು ರೂಲ್ ಹಿಂಗೆ ಮಾಡ್ತಾಯಿದ್ರು. ಅದನ್ನ ಊರಿಗೆ ಕ್ಲೋಸ್ಪೇಟೆ ಅಂತ ಹೆಸರಿಟ್ರು. 60sಲ್ಲಿ ಇದು ಕ್ಲೋಸ್ಪೇಟೆ ಹೋಗಿ ರಾಮನಗರ ಆಗುತ್ತೆ, ಕಾನಕನಹಳ್ಳಿ ಹೋಗಿ ಕನಕಪುರ ಆಗುತ್ತೆ. ರೀನೇಮ್ಡ್ ಡ್ಯೂರಿಂಗ್ 60s. ಅಂದರೆ ನೀವೆಲ್ಲ ಹುಟ್ಟಿದ್ದೆಲ್ಲ ಅಲ್ಲೇ? ಹುಟ್ಟಿದ್ದು ಕ್ಲೋಸ್ಪೇಟೆ, ನಾನು ಓದಿದ್ದು ಬೆಳೆದಿದ್ದೆಲ್ಲ ಕಾನಕನಹಳ್ಳಿ ಅಂದರೆ ಕನಕಪುರ ಅಂತ. ಪಾಠ ಹೇಳ್ಕೊಡ್ತಿದ್ದರು ಎಸ್ ಕರಿಯಪ್ಪ ಅಂತ, ಮಾಜಿ MLA, ಆಮೇಲೆ ಇದು ಫ್ರೀಡಮ್ ಫೈಟರ್. ಮದುವೆ ಆಗಿಲ್ಲ. ಅವರೆಲ್ಲ ಸಕಲ ಆಸ್ತಿನೂ ಬಡವರ ಮಕ್ಕಳಿಗೆ ಫ್ರೀ ಹಾಸ್ಟೆಲ್ಲು, ನಾನು ಕೇವಲ ₹1 ಕೊಡ್ತಾಯಿದ್ದೆ ಫೀಸು. ಹೈಸ್ಕೂಲ್ 9ನೇ ಕ್ಲಾಸ್ಗೆ ₹2, ತಿಂಗಳಿಗೆ ₹2 ಫೀಸ್. ನಮ್ಮದು ನೋ ಡೊನೇಷನ್, ನೋ ಇದು. ₹2 ಈ ಸ್ಟ್ಯಾಂಡರ್ಡ್ಗೆ, ಅದಕ್ಕೆ ಮುಂಚೆ ₹1. ಇನ್ನು ಗೌರ್ಮೆಂಟ್ ಸ್ಕೂಲ್ ಅಥವಾ ಪ್ರೈವೇಟ್ ಸ್ಕೂಲ್? ಪ್ರೈವೇಟ್ಗೆ ₹1. ಹೌದು, ₹1. 8ನೇ ಕ್ಲಾಸ್ಗೆ ₹2. ಸರ್, ಇವಾಗ ಒಂದು ಅಪ್ಲಿಕೇಶನ್ ಫಾರ್ಮು ಬರಲ್ವಲ್ಲ ಸರ್? ₹500, ₹1000? ₹2. 8ನೇ ಕ್ಲಾಸ್ಗೆ. ಅಂದರೆ ನಿಮ್ಮ ಸೆಟಲ್ ಫ್ಯಾಮಿಲಿ ಆಗಾದ್ರೆ, ಯಾಕೆಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ದೀರಿ ಅಂತ ಹೇಳಿ. ಪ್ರೈವೇಟ್ ಸ್ಕೂಲ್, ಗೌರ್ಮೆಂಟಲ್ಲಿ ಓದಿದ್ದೀನಿ.
ಗೌರ್ಮೆಂಟಲ್ಲಿ ನಮಗೇನು ಎಂಟಾಣಿನ ತೊಗೊಳ್ತಾಯಿದ್ರು. ಗೌರ್ಮೆಂಟ್ ಸ್ಕೂಲ್ಗಿಂತ ಪ್ರೈವೇಟ್ ಸ್ಕೂಲ್ ಭಾಳ ದೊಡ್ಡದಿತ್ತು. ನದಿ ದಡದಲ್ಲೇ ಇದೆ ಕನಕಪುರದಲ್ಲಿ. ನದಿ ಹರಿಯುತ್ತೆ. ಈಗ ನದಿಯಲ್ಲಿ ಇರಿಲ್ಲ ಬಿಡಿ. ಅಟ್ಯಾಚ್ ಎಲ್ಲ ಹೆಂಚಿನ ಮನೆಗಳು, ತೋಟ, ದೊಡ್ಡ ಫೀಲ್ಡ್ ಇರುತ್ತೆ, ಆಯಿತಾ. ನಮಗೆ ಇಂಗ್ಲೀಷ್ ಮೀಡಿಯಮ್ ಕಲ್ತ್ಕೊಳ್ಳೋದು ಇನ್ಸ್ಪಿರೇಷನ್ ಅವರೇ. ನೀವು ಹಳ್ಳಿಲಿದ್ದವ್ರಿಗೆ ನಿಮಗೆಲ್ಲ ಇದು ಮಾಡ್ತಾರೆ, ಸ್ವಲ್ಪ ಇಂಗ್ಲೀಷ್ ಕಲ್ತ್ಕೊಳ್ಳಿ ಅಂತೇಳಿ. ಬೆಂಗಳೂರಲ್ಲಿ ಅಷ್ಟು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇರಲಿಲ್ಲ. 1960s ಒನ್ ಮಿಸ್ಟರ್ ಕರಿಯಪ್ಪ ಈ ಇಂಟ್ರೊಡ್ಯೂಸ್ ಇಂಗ್ಲೀಷ್ ಮೀಡಿಯಮ್, ನೀವು ಕಲ್ತ್ಕೋಬೇಕಾಗುತ್ತೆ ಅಂಥೇಳಿ. ನಮಗೆ ಬರ್ತಿರಲಿಲ್ಲ, ಇಂಗ್ಲೀಷೇ ಗೊತ್ತಿಲ್ಲ ನಮಗೆ. 8-9ನೇ ಕ್ಲಾಸಲ್ಲಿ ನಾನು ಒಂದು ₹2 ಕೊಟ್ಟು ಇಂಗ್ಲೀಷ್ ಮೀಡಿಯಮ್ ಸೇರಿಕೊಂಡಿದ್ದು. ಫೇಲ್ಡ್ ಕ್ಯಾಂಡಿಡೇಟ್, ಐ ಆಮ್ ಎ ಫೇಲ್ಡ್ ಕ್ಯಾಂಡಿಡೇಟ್ ಇನ್ SSLC, ಫೇಲ್ಡ್ ಇನ್ PUC, ಫೇಲ್ಡ್ ಇನ್ BCom, ಫೇಲ್ಡ್ ಇನ್ ಲಾ. ಆಲ್ ಕೋರ್ಸಸ್ ಐ ಹ್ಯಾವ್ ಫೇಲ್ಡ್. ಅಂದ್ರೆ ಒಂದ್ಸಲನೂ ಪಾಸ್ ಆಗಿಲ್ಲ, ಎಲ್ಲ ಫೇಲ್. ಎಲ್ಲ ಸೆಕೆಂಡ್ ಟೈಮ್ ಪಾಸ್ ಆಗಿರೋ. ಏನ್ ಸರ್ ಗಿನ್ನಿಸ್ ರೆಕಾರ್ಡ್ ತರ ಹೇಳ್ತಿದ್ರಲ್ಲಿ? SSLC, PUC, ಡಿಗ್ರಿ ಎಲ್ಲದರಲ್ಲೂ ಫೇಲ್ ಆಗಿರೋ ನಾನು, ಫೇಲ್ಡ್ ಕ್ಯಾಂಡಿಡೇಟ್. ಫೇಲ್ಯೂರ್ ಇಸ್ ಸಕ್ಸಸ್ ಏನೋ ಹೇಳ್ತಾರಲ್ಲ, ಅದು ಸ್ಟೆಪಿಂಗ್ ಫಾರ್ ಸಕ್ಸಸ್ ಅಂತ. ನಾವು ಆ ಪೇಷನ್ಸ್ ಇಟ್ಕೊಂಡು ನಾವು ಎಷ್ಟು ಫೇಲ್ ಆದವೋ ಅಷ್ಟು ನಮಗೆ ಅನುಭವ ಆಗುತ್ತೆ, ಜ್ಞಾನ ವೃದ್ಧಿ ಆಗುತ್ತೆ. ಈಗ ಸುಮ್ಮನೆ ಪಾಸಾಗ್ಬಿಟ್ಟು 90% ತೊಗೊಳ್ತಾರೆ. ಅದು 2-3 ಸರಿ ಫೇಲ್ ಆದಷ್ಟು ನಿಮಗೆ ಇನ್ನೂ ಜ್ಞಾನ ಜಾಸ್ತಿ ಬರುತ್ತೆ. ಸೊ ದಟ್ ಐ ನೆವರ್ ಪಾಸ್ಡ್ ಎನಿ ಎಕ್ಸಾಮಿನೇಷನ್ ಎಕ್ಸೆಪ್ಟ್ ಅಪ್ ಟು 9th ಮಾತ್ರ. 10th ಫೇಲ್ಡ್. ಎಷ್ಟು ಸಬ್ಜೆಕ್ಟ್ ಫೇಲ್ ಆಗಿತ್ತು ಸರ್? ಎಷ್ಟು ಸಬ್ಜೆಕ್ಟ್ ಫೇಲ್ ಆಗಿತ್ತು? ಅಲ್ಲ, ಅವಾಗೆಲ್ಲ ಸೆಪ್ಟೆಂಬರ್ ಸಪ್ಲಿಮೆಂಟ್ರಿ ಅಂತಿದ್ದಲ್ಲ, ಸರಿ ಎಕ್ಸಾಮ್. PUC ಅಷ್ಟೇ. ನಮಗೆ ಬೆಂಗಳೂರಿಗೆ ಬಂದಾಗ PUCಗೆ ಯಾರೂ ಸೀಟೇ ಕೊಡಲಿಲ್ಲ. ನೀವು ಹಳ್ಳಿಯಿಂದ ಬಂದಿದ್ರೆ ನಿಮಗೆ ಕನ್ನಡ ಇಂಗ್ಲೀಷ್ ಬರೋಲ್ಲ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಈಗಿದೆಯಲ್ಲ ಆರ್ಟ್ಸ್ ಕಾಲೇಜ್ ಅಂತ ಮೈಸೂರು ಬ್ಯಾಂಕ್ ಹತ್ರ, ನಾನು ಅಲ್ಲಿ ಹೋದೆ PUCಗೆ ಓದಬೇಕು ಅಂತ. ನೀವು ಹಳ್ಳಿಯಿಂದ ಬಂದಿದ್ದೀರಾ, ಇಂಗ್ಲೀಷ್ ಬರುತ್ತಾ ಅಂತ. ಇಂಗ್ಲೀಷ್ ಬರಲ್ಲ ಅಂದೆ. ಆಗ್ತಾನೆ ಸೇರಿಕೊಂಡಿದ್ದೆ. 1-2 ವಾಕ್ಯಗಳು ನಾನು ಇಂಗ್ಲೀಷಲ್ಲಿ ಮಾತಾಡ್ಲಿಕ್ಕೆ ಬರಲಿಲ್ಲ, ಕೊಡಲಿಲ್ಲ ಅವರು. ಸರ್ಕಾರಿ ಕಲಾ ವಿಜ್ಞಾನ ಕಾಲೇಜ್ ಹಾಲಿ ಇರೋದು, ಅಲ್ಲೆಲ್ಲ ದೊಡ್ಡಲ್ಲ ಓದಿದ್ದಾರೆ. ನಾನು ರೆಫ್ಯೂಸ್ ಮಾಡೋದು. ಆಮೇಲೆ ಸೆಂಟ್ರಲ್ ಹೈಸ್ಕೂಲ್ ಅಂತ ಮೈಸೂರು ಬ್ಯಾಂಕ್ ಸಿಗ್ನಲ್ ಹತ್ರ ಇದೆ ನೋಡಿ, ಅದಕ್ಕೆ PUCಗೆ 11th ಸ್ಟ್ಯಾಂಡರ್ಡ್ ಅಂತ ಇಟ್ಟಿದ್ರು. ಅಲ್ಲಿ ಹೋದೆ, ₹10 ಕೊಟ್ಟೆ, ಫಾರಮ್ ಕೊಟ್ಟರು, ಅಡ್ಮಿಷನ್ ಆಗೋಯ್ತು. PUC 10th ಸ್ಟ್ಯಾಂಡರ್ಡ್ ಅಂತ ಅಲ್ಲ, 11th ಸ್ಟ್ಯಾಂಡರ್ಡ್ ಅಂತ ಕರಿತಿದ್ದು. ₹10 ನಂದು ಇದು ಅಡ್ಮಿಷನ್ ಎಲ್ಲ ಮುಗಿದೋಯ್ತು. ಅಷ್ಟೊತ್ತಿಗೆ ಕೆಲಸ ಸಿಕ್ತು ನನಗೆ. ನಾನು 65ರಿಂದ 68 ಟೈಪಿಂಗ್ ಕಲಿತಿದ್ದೆ. ಕನ್ನಡ ಬೆರಳಚ್ಚು, ಇಂಗ್ಲೀಷ್ ಬೆರಳಚ್ಚು, ಆಮೇಲೆ ಸೈಮಲ್ಟೇನಿಯಸ್ ಶೀಘ್ರಲಿಪಿ, ಇಂಗ್ಲೀಷ್ ಶಾರ್ಟ್ ಹ್ಯಾಂಡ್ ಎಲ್ಲವೂ ಒಟ್ಟಿಗೆ. ಅಂದರೆ ನಾನು ಐ ಸ್ಟೇಡ್ ಇನ್ NR ಕಾಲೋನಿ. ₹16 ಬಾಡಿಗೆ ಮನೇಲಿದ್ದೆ. ರೂಮ್ ಶೇರಲ್ಲಿ 32, ₹16 ಬಾಡಿಗೆ ಕೊಟ್ಟಿರ್ತಿದ್ದೆ ಬೆಂಗಳೂರಿಗೆ ಬಂದಾಗ. ಹೌದು, ₹16. ನಾನು ಇಲ್ಲಿ ಬಂದು ಕಾರ್ಪೊರೇಷನ್ಲಿ ಹಿಡಿದು ಸುಳ್ಕಲ್ಪೇಟೆ ಅಂತ, ಅಲ್ಲಿ ವಿನಾಯಕ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಅಂತ, ಅವರು ನನಗೆ ಯಾರೋ ಇನ್ಸ್ಪಿರೇಷನ್ ಇದ್ದರು, ಅಲ್ಲಿ ಸೇರಿಕೊಂಡೆ. ₹2 ಟೈಪಿಂಗ್ ಫೀಸು, ₹3 ಶಾರ್ಟ್ ಹ್ಯಾಂಡ್ ಫೀಸ್. ಹಾಗೆ ಮಾಡಿಕೊಂಡಾಗ ಆಮೇಲೆ ನಮಗೆ ಇನ್ಕಮ್ ಇರಲಿಲ್ಲ. ಅಂದರೆ ಕಾಲೇಜಿಗೆ ಹೋಗ್ತಾನೆ ಟೈಪಿಂಗ್ ಕಲಿತಾ ಇದ್ದಿದ್ದ? ಟೈಪಿಂಗ್ ಕ್ಲಾಸಿಗೆ ಇಲ್ಲ, ಕಾಲೇಜು ಹೋಗ್ತಿದ್ದಾಗೆ ಮಾಡ್ತಾಯಿದ್ದೆ. ಮಾರ್ನಿಂಗ್ ಬೆಳಗ್ಗೆ ಹೊತ್ತು ಮಾಡ್ತಾಯಿದ್ದೆ. ಅರ್ಲಿ ಮಾರ್ನಿಂಗ್ 6:40ಗೆ ಹೋದರೆ 6:40 to 7:21 ಬ್ಯಾಚು ಟೈಪಿಂಗ್, 7:20 to 8 to 8:45 ಶಾರ್ಟ್ ಹ್ಯಾಂಡ್ ಕಂಟಿನ್ಯೂಸ್ ಆಗಿ. ಅಂದ್ರೆ ಇವಾಗ ನಮ್ಮ ಕಾಲದಲ್ಲಿ ಕಂಪ್ಯೂಟರ್ ಕಲಿಯೋದು ಹೇಗೆ ಟ್ರೆಂಡ್ ಇತ್ತು, ನಿಮ್ಮ ಕಾಲದಲ್ಲಿ ಟೈಪಿಂಗ್ ಕಲಿಯೋದು ಅವಾಗ ಟ್ರೆಂಡ್ ಇತ್ತು. ಇಂಗ್ಲೀಷ್ಗೆ ಭಾಳ ಡಿಮ್ಯಾಂಡ್ ಇದೆ. ಇಂಗ್ಲೀಷ್ ಶಾರ್ಟ್ ಹ್ಯಾಂಡು ಮತ್ತು ಕನ್ನಡ ಟೈಪಿಂಗ್ ಎರಡಕ್ಕೂ ಡಿಮ್ಯಾಂಡ್ ಇತ್ತು ಆವಾಗ. ಬಟ್ ನನಗೆ ಎಲ್ಲ ಸಂಬಳ ಕೆಲಸ ಸಿಗುತ್ತೆ ಅಂತ ಹೇಳೋದು, ಅದಕ್ಕೋಸ್ಕರ ಕಲಿಸ್ಕೊಂಡೆ. ಬಟ್ ಕೆಲಸ ಸಿಕ್ಕಲಿಲ್ಲ. ಎಲ್ಲ ಅಂಗಡಿಯಲ್ಲಿ ಇಲ್ಲಿ ಸರ್ಚ್ ಮಾಡ್ಕೊಂಡು ಹೋದಾಗ ಯಾರೋ ಟೈಪ್ ಮಾಡ್ತಿದ್ದು ನೋಡಿದೆ. ಸುಮ್ಮನೆ ನಿಲ್ಸ್ಕೊಂಡಿದ್ದೆ ಕ್ಯೂರಿಯಾಸಿಟಿಗೆ. ಏನಪ್ಪ ಅಂತ ಕೇಳೋದು. ಇಲ್ಲ, ನೀವು ಟೈಪ್ ಮಾಡ್ತಿದ್ದು ನೋಡಿ, ನಿಮ್ಮ ಟೈಪಿಂಗ್ ಬರುತ್ತೆ ಅಂದು ಮಾಡಿ ಅಂದರು. ಕೂತ್ಕೊಂಡು ಮಾಡಿಕೊಟ್ಟೆ. ₹10 ಕೊಟ್ಬಿಟ್ರು ನನಗೆ. ಬೆಳಗ್ಗೆ ಸಾಯಂಕಾಲ ₹10 ಒಂದಿನಕ್ಕೆ. ಗ್ರೇಟ್ ಅಮೌಂಟ್, ₹10. ಹೌದು. ಆಮೇಲೆ ಪರವಾಗಿಲ್ವಲ್ಲ, ನೀವು ಬಂದು ಕೆಲಸ ಮಾಡ್ತಿರಲ್ಲಿ ಅಂತಂದರು. ಅಲ್ಲಿ ರೈಸ್ ಮೆಮೋರಿಯಲ್ ಅಂತ ಇದೆ, ಅವೆನ್ಯೂ ಡೀಲ್ ಇದೆ, ಚರ್ಚ್ ಇದೆ, ರೈಸ್ ಅನ್ನೋರು. ಅಲ್ಲಿ ಒಂದು ಸಣ್ಣ ಅಂಗಡಿಯಲ್ಲಿ ನನಗೆ ನೀವು ಇಲ್ಲಿ ಕೆಲಸ ಮಾಡಿ, ನಿಮಗೆ ಡೈಲಿ ಎಷ್ಟು ಬರೋದಲ್ಲಿ ನೀವು 60% ನೀವು ತೊಗೊಳ್ಳಿ, 40% ನಾನು ಕೊಡಿ ಅಂತ ಓನರ್ ಹೇಳೋರು. ಅಂದರೆ ನಿಮ್ಮಂಗೆ ಫಾಸ್ಟಾಗಿ ಟೈಪ್ ಮಾಡೋರು ಅವ್ರಿಗೆ ಬೇಕಿತ್ತು. ಕನ್ನಡ ಯಾರೂ ಇರಲೇ ಇಲ್ಲ. ಅವೆನ್ಯೂ ರೋಡಲ್ಲಿ ಮೈಸೂರು ಬ್ಯಾಂಕಿಂದ ಹಿಡಿದು ಮಾರ್ಕೆಟ್ವರೆಗೂ ಎಲ್ಲೂ ಯಾರು ಕನ್ನಡ ಇಂಗ್ಲೀಷ್ ಇತ್ತು, ಕನ್ನಡ ಮಾಡೋರು ಇರಲಿಲ್ಲ. ನನಗೆ ಎಂಥ ಅವಕಾಶ ಇತ್ತು ಅಂದರೆ, ಈ ಚಲನಚಿತ್ರ ಸಂಭಾಷಣೆನ CR ಶ್ರೀನಾಥ್ ಅವರ ಬ್ರದರು ರಾಜೇಶ್ ಅಂತಿದ್ರಲ್ಲ, ಸಿನಿಮಾ ಆ್ಯಕ್ಟರ್, ಅವರೆಲ್ಲ ಅವೆನ್ಯೂ ರೋಡಲ್ಲಿ ಹುಡ್ಕೊಂಡು ಹೋಗ್ತಿದ್ರು. ಯಾರು ಮಾಡಲ್ಲ ಹುಡ್ಕೋರು. ನನ್ನ ಹತ್ರ ಬಂದರು ಒಂದ್ಸರಿ ಶ್ರೀನಾಥ್ ಅವ್ರ ಅಣ್ಣ. ಅವ್ರಿಗೆ ಲೆಟರ್ಸ್ ಎಲ್ಲ ಕನ್ನಡದಲ್ಲಿ ಮಾಡಿಕೊಡೋದು ಎಲ್ಲ. ಅವಾಗೆಲ್ಲ 8 ಆಣೆ ₹1 ಇತ್ತು. ಆಮೇಲೆ ಸಿನಿಮಾ ಸ್ಕ್ರಿಪ್ಟ್ ಬಂದುಬಿಡ್ತು ನನಗೆ, ಮಕ್ಕಳೇ ಮನೆಗೆ ಮಾಣಿಕ್ಯ ಅಂತ.
150 ಕೊಡ್ತೀವಿ ಅಂದರು. ನಾನು 200 ರೂಪಾಯಿಗೆ 150 ಕೊಡ್ತೀನಿ ಅಂದರು. ಮಾಡಿ ಅಂದರು. 48 ಅವರ್ಸಲ್ಲಿ 48 ಗಂಟೆ ಎಂಗೇಜ್ ಆಗಿ ಅಲ್ಲಿ ರಾತ್ರಿನೂ ಅಲ್ಲೇ ಕೂತ್ಕೊಂಡು ಇಡೀ ರಾತ್ರಿ ಎಲ್ಲ ರೇಟ್ ಮಾಡಿ ಬೆಳಗ್ಗೆವರೆಗೂ ಮಾಡಿ 48 ಅವರ್ಸಲ್ಲಿ ಮಾಡಿ 150 ರೂಪಾಯಿ ಬಂತು ನನಗೆ. ಒಂದೇ ದಿನಕ್ಕೆ 150 ರೂಪಾಯಿ ದುಡಿದ್ರೆ ಈಗ ಅದು 1.5 ಲಕ್ಷ ಇರ್ಬೋದು ಅಂತ ಇಟ್ಕೊಳ್ಳಿ. ಒಂದ್ ದಿನಕ್ಕೆ 1.5 ಲಕ್ಷ ಅವಾಗಿನ ಕಾಲಕ್ಕೆ ಅಲ್ಲ, ಅಷ್ಟೇ 150 ರೂಪಾಯಿಗೆ 48 ಗಂಟೆ. ಅದೇ ಮಧ್ಯದಲ್ಲಿ ಬರೀಕು ಒಟ್ಟಿಗೆ ತಿಂಡಿದ್ದು ಅದಕ್ಕೆಲ್ಲ. ಸೊ ದಟ್ ಇಸ್ ಫಸ್ಟ್. ಆ ಟೈಮಲ್ಲಿ ನನಗೆ 18 ತುಂಬಿತು. ಅಂದ್ರೆ ನಿಮ್ಮ ಮನೇಲೆಲ್ಲ ಸ್ಥಿತಿವಂತರ ಸರ್? ಮನೆಯಲ್ಲೆಲ್ಲ ಕನಕಪುರದಲ್ಲಿದ್ದರು. ಹಳ್ಳಿನೇ? ಅಲ್ಲೇ ಇದ್ರು. ಜಮೀನೆಲ್ಲ ಮನೆಯಲ್ಲೆಲ್ಲ ನಮ್ಮ ತಾಯಿ ಕಡೆಯವರೆಲ್ಲ ಭಾಳ ಸ್ಥಿತಿವಂತರು. ಅದೆಲ್ಲ ಇದಾಗೋಯ್ತು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಂತ ಬಂತಲ್ಲ, ಸುಮಾರು 300-400 ಎಕರೆ ಜಮೀನು ಎಲ್ಲ ತೊಗೊಂಡ್ಬಿಟ್ರು. ಯಾರು ಉಳುವನಿಗೆ ಒಡೆಯ ಅಂತೇಳಿ ಎಲ್ಲ ಗೌರ್ಮೆಂಟ್ ಟೇಕ್. ಅಂದ್ರೆ ನಿಮ್ದು ಎಷ್ಟು ಎಕರೆ ಇತ್ತು ಹಂಗಾರೆ? ನಿಮ್ಮ 400 ಎಕರೆ ಇತ್ತು. 400 ಎಕರೆ ಅಂದ್ರೆ ಸಾವ್ಕಾರ ಮಂದಿ ಅಲ್ವಾ ಸರ್ ನೀವು? ಕನಕಪುರದಲ್ಲಿ ಆಗ ರಾಮನಗರದಲ್ಲಿ. ಅದು ನಮ್ದಲ್ಲ, ನಮ್ಮ ತಾತ, ನಮ್ದೇ ತಾಯಿ ತಂದೆ ಅದು. ಅಂದ್ರೆ ನಿಮ್ಮ ತಾತ ಅವ್ರ ಕಾಲದಲ್ಲಿ. ಇವಾಗ ಎಷ್ಟು ಉಳಿದಿದೆ? ಇವಾಗ ಏನೂ ಇಲ್ಲ ನಮ್ಮ ಹತ್ರ. ಅಲ್ಲಿ ಊರಲ್ಲಿ ಎಂತ ಇಲ್ಲ ಇತ್ತು. ಒಂದು ಸ್ವಲ್ಪ ಇನ್ನೊಂದು 15 ಎಕರೆ 16 ಎಕರೆ ಇತ್ತು. ಅದು ನಮ್ಮ ಬ್ರದರ್ಗೆ ಅವ್ರು ಬರ್ದಿಲ್ಲ, ನನಗೆ ಬಿಲ್ ಬರ್ದಿದ್ರು ನಮ್ಮ ಸೋದರ ಮಾವರು. ಅವರು ಬ್ಯಾಚುಲರು. ಸೊ ಅವ್ರಿಗೆ ಸ್ವಲ್ಪ ಡಿಫ್ರೆನ್ಸಸ್ ಬಂತು. ನಮ್ಮ ಕುಟುಂಬದಲ್ಲಿ ಇದಾಯಿತು. ಆಮೇಲೆ ನಾನು ಬಿಟ್ಕೊಟ್ಬಿಟ್ಟೆ ಅದನ್ನು ಅವ್ರಿಗೆ ಬೇಡ ಅಂತ. ನಾನು ಹೆಂಗಾರು ಕೆಲಸ ಸಿಕ್ತು, ನನಗೆ 130 ರೂಪಾಯಿ ಸಂಬಳ ಬರೋದಲ್ಲ, ಯಾತಕ್ಕೆ ಬೇಡ ಅಂತ ಬಿಟ್ಬಿಟ್ಟೆ. ಓಕೆ. ಅಂದ್ರೆ ನಿಮ್ಮ ತಂದೆ ತಾಯಿ ಎಷ್ಟು ಜನ ಮಕ್ಕಳು? ನೀವು ಒಬ್ಬರೇನಾ? ಇಲ್ಲ, ನಾವು ಒಟ್ಟು 7 ಜನ. 7 ಇಬ್ಬರು ನಾನು ಮುಟ್ಟಕ್ಕೆ ಮುಂಚೆನೇ ಒಬ್ಬರು ಗಂಡು ತೀರೋಗಿದ್ರು. ಆಮೇಲೆ 3 ಜನ ಅಣ್ಣ ತಮ್ಮದ್ರು, ನಾನೇ ಕೊನೆಯವನು. ಆಮೇಲೆ ನನಗೆ ಎಲ್ಡರ್ ಸಿಸ್ಟರ್ ಒಬ್ಬರು, ಯಂಗರ್ ಸಿಸ್ಟರ್ ಒಬ್ಬರು. ಓಕೆ. ಅಂದರೆ ಎಲ್ಲರೂ ನಿಮ್ಮ ಥರನೇ ಓದಿದ್ದಾರೆ? ಎಲ್ಲ ಬೆಂಗಳೂರಿಗೆ ಬಂದು ಓದಿದ್ದ? ಇಲ್ಲ, ನಮ್ಮ ದೊಡ್ಡಣ್ಣ ಇಲ್ಲಿ ಸೆಂಟ್ ಜೋಸಫಲ್ಲಿ ಇದ್ದಿದ್ದು. ಇನ್ನೊಬ್ಬ ಮದ್ರಾಸಲ್ಲಿದ್ದ. ಎಲ್ಲ ತೀರೋಗಿದ್ದಾರೆ. ಎಲ್ಲರೂ ಜಾಬ್ ಎಲ್ಲ ತಗೊಂಡ್ರ? ಗೌರ್ಮೆಂಟ್ ಜಾಬು? ಗೌರ್ಮೆಂಟ್ ಇಲ್ಲ, ನಮ್ಮ ಅಣ್ಣ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಿಕ್ತವ್ರಿಗೆ. ಅಲ್ಲಿ ಬರ್ಮಾ ಚೈನಾ ವಾರದಾಗ ಅಲ್ಲಿದ್ರು ಅವರು. ಈ ಟೆಲಿಫೋನ್ ಇಂಜಿನಿಯರ್ ಅವರು. ವಾರಲ್ಲಿ ಟೆಂಟ್ಗಳು ಹಾಕೊಂಡು ಮಾತಾಡ್ತಾರೆ ನೋಡಿ, ಅಲ್ಲಿ ಕೆಲಸ ಮಾಡ್ತಿದ್ರು ಅವರು. ಏನ್ ಸರ್ ನಿಮ್ಮ ಫ್ಯಾಮಿಲಿ ಹಂಗಾರೆ ಅದೃಷ್ಟವಂತ, ಕಷ್ಟಪಟ್ಟಿದ್ಕು ಒಂದ್ ರೀತಿಯಾಗಿ ಸಾರ್ಥಕ ಆಯ್ತು. ಅಸ್ಸಾಂ, ಮೇಘಾಲಯ ಆ ಕಡೆ ಚೈನಾ ವಾರಲ್ಲಿ ಅಲ್ಲೇ ಇದ್ರು ಅವರು. ಆಮೇಲೆ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದರು. ನನಗೆ ಕೆಲಸ ಹುಡುಕಿದಾಗ ಇದೆಲ್ಲ ಕಲಿತಾಗ ನನಗೆ ಅವಾಗ ಒಂದು ಇದ್ದಕ್ಕಿದ್ದಾಗ ಒಂದು ಇದ್ರಲ್ಲಿ ಸಿಕ್ತು, ನ್ಯಾಯಾಲಯದಲ್ಲಿ ಸಿಕ್ತು, ಕೋರ್ಟಲ್ಲಿ. ಫಸ್ಟ್ ಡೈರೆಕ್ಟ್ ಹೋಗಿದ್ದೆ? ಫಸ್ಟ್ ಅಪಾಯಿಂಟ್ಮೆಂಟ್ ಮೇಯೋ ಹಾಲ್. ಏನಾದ್ರು ಎಕ್ಸಾಮ್ ಇತ್ತ ಸರ್ ಅವಾಗ? ಟೆಸ್ಟ್ ಮಾಡ್ತಿದ್ರು, ಕಂಡಕ್ಟ್ ಮಾಡೋರು. ಶಾರ್ಟ್ ಹ್ಯಾಂಡ್ ಇಂಗ್ಲೀಷಲ್ಲಿ ಡಿಕ್ಟೇಷನ್ ಕೊಡೋರು. ನೋಡಿ, ನಾನು ಇಂಗ್ಲೀಷೇ ಬರ್ತಿಲ್ಲ, ಇಂಗ್ಲೀಷ್ ಶಾರ್ಟ್ ಹ್ಯಾಂಡ್ ಪಾಸ್ ಮಾಡಿದೆ. ಡಿಕ್ಟೇಷನ್ 40 ಜನದಲ್ಲೇ ನಾನು ಸೆಲೆಕ್ಟ್ ಆದೆ ಇಂಗ್ಲೀಷ್ ಶಾರ್ಟ್ ಹ್ಯಾಂಡಲ್ಲಿ. ಸೊ ಐ ಗಾಟ್ ಎ ಜಾಬ್ ಇನ್ ಮೇಯೋ ಹಾಲ್. ಅಂದರೆ ಆ ವೇಳೆಗೆ ಡಿಗ್ರಿ ಆಗಿರಲಿಲ್ಲ, ಓನ್ಲಿ PUC ಆಗಿತ್ತು. PUC ಫೇಲ್? PUC ಆಮೇಲೆ ಪಾಸ್ ಆಯ್ತು, ಸೆಕೆಂಡ್ ಫೇಲ್. ಆಮೇಲೆ ಅಲ್ಲಿ ನಮಗೆ 138 ರೂಪಾಯಿ ಸಂಬಳ, ಮೇಯೋ ಹಾಲ್. ಇವಾಗ ಏನಿದೆಯಲ್ಲ ಮೇಯೋ ಹಾಲ್, ಆ ಮೇಯೋ ಹಾಲಲ್ಲಿ ಕೋರ್ಟ್ ಇದೆ. ಅಲ್ಲಿ ಕೋರ್ಟಲ್ಲಿ ನನಗೆ ಅಲ್ಲಿ MG ರೋಡ್ ಅಟ್ಯಾಚ್ ಇದೆ, ಅಲ್ಲೇ ಸಿಕ್ಕಿತ್ತು ನಮಗೆ. 138 ರೂಪಾಯಿ ಹೋಗೋದು ಬರೋದು. ಆಮೇಲೆ ಅಲ್ಲಿಂದ ಎಂಥದ್ದು ಜಯನಗರ ಶಿಫ್ಟ್, ಥರ್ಡ್ ಬ್ಲ್ಯಾಕ್ನಲ್ಲಿ 80 ರೂಪಾಯಿ ಬಾಡಿಗೆ ಮನೆ. ಈಗೇನಿದೆಯಲ್ಲ ಪೈ ಹೋಟ್ಲ್ ಅಂತಿದೆಯಲ್ಲ, ಪಕ್ಕದಲ್ಲಿದ್ದೆ. ಔಟ್ ಹೌಸಲ್ಲಿ 80 ರೂಪಾಯಿ ಇದು ಒಂದು. ಅದೇ ಲಕ್ಸುರಿ ಅವಾಗ? ಲಕ್ಸುರಿ 80. ಈಗ ಅದು ಬಿಡಿ, ಅದು ಕಾಸ್ಟ್ಲಿ ಆಗಬೇಕು. ಅಲ್ಲಿದ್ದೆ. ಅಲ್ಲಿಂದ ಸ್ವಲ್ಪ ನಮಗೆ ಬಸ್ ಇನ್ಕನ್ವೀನಿಯನ್ಸ್ ಆಗ್ತದೆ, ಮೇಯಲ್ಗೆ ಡೈರೆಕ್ಟ್ ಸಿಗ್ತಿರಲಿಲ್ಲ. ಹಾಗಾಗಿ ಅಲ್ಲಿಂದ ವಿಶ್ವೇಶ್ವರಂ ಅಂತ ಲಾಲ್ಬಾಗ್ ಹತ್ರ ಬಂದ್ವಿ. ಶಿವಾಜಿ ಥಿಯೇಟ್ರ್ ಅಂತ ಒಬ್ರು ಇತ್ತು ಅಲ್ಲಿ, ಈಗೂ ಇದೆ ಶಿವಾಜಿ ಥಿಯೇಟ್ರ್ ಅಂತ. ಆ ಓನರು ಕೇಳಿಕೊಂಡೆ, ನನಗೆ ಈ ಥರ ಬ್ಯಾಚುಲರ್ ಕೊಡಲ್ಲ ನಾವು ಅಂತಂದರು. ಇಲ್ಲ, ಆಮೇಲೆ ಬರ್ತಾರೆ ನಮ್ಮ ಪೇರೆಂಟ್ಸ್. ಅದಾಗ ಒಂದು ಪೋರ್ಷನ್ ಕೊಟ್ಟರು, ಎರಡು ಪೋರ್ಷನ್ ಕೊಟ್ಟರು. ಆಮೇಲೆ 120 ರೂಪಾಯಿ ಕೊಡ್ತಾಯಿದ್ದೆ. 2 ಹಾಲು, 1 ಅಡುಗೆ ಮನೆ, 1 ಬಾತ್ರೂಮ್. 200 ರೂಪೀಸ್ ಅಡ್ವಾನ್ಸ್ ಅಷ್ಟೇ, ಕೆಲಸಕ್ಕೆ ಸೇರಿದ ಮೇಲೆ. ಇವಾಗ ಎಲ್ಲಿ ಸರ್ 200 ಅಂತ ಹೇಳಿ ನಮಗೆ ಆಶ್ಚರ್ಯ ಆಗುತ್ತೆ. ನಾವೆಲ್ಲ ಹಿಂಗೆ ಬಾಯಿ ಎಲ್ಲ ಬಿಟ್ಕೊಂಡು ಹೌದಾ ಹೀಗಿತ್ತ ಅಂತ ಕೇಳ್ಕೊಳ್ಬೇಕು. ಯಾಕೆಂದ್ರೆ ನಮ್ಮ ಇದರಲ್ಲಿ 2 ಲಕ್ಷ ಕೊಡ್ತೀನಿ ಅಡ್ವಾನ್ಸ್ ಅಂದ್ರೂ ಮನೆ ಸಿಕ್ಕಲ್ಲ. ಒಳ್ಳೆ ಏರಿಯಾದಲ್ಲಿ PUC 10 ರೂಪಾಯಿ ಇಮ್ಯಾಜಿನ್ ಮಾಡಿ. PUC ಆಮೇಲೆ ಓದ್ತಾ ಇಲ್ಲ ನೀವು ಗ್ರ್ಯಾಜುಯೇಟ್ ಮಾಡ್ಕೊಳ್ಳಿ ಎಂದು ಯಾರೋ ವಿಜಯ ಕಾಲೇಜ್ ಸೇರಿಕೊಂಡೆ. ವಿಜಯ ಕಾಲೇಜ್ ಈವ್ನಿಂಗ್ ಕಾಲೇಜ್. 1 ಫ್ಲೋರ್ನು ನೀವು? ನಾವು ನಮ್ಮ ಮಿಸಸ್ಸು ಫಸ್ಟ್ ಫ್ಲೋರು, ಇನ್ನು 2 ಫ್ಲೋರಲ್ಲಿ ಅವರು ಇರ್ತಾರೆ. ಓಕೆ ಸರ್, ನೀವು ಗೋವಾದಲ್ಲಿ ಇದ್ದೀನಿ ಅಂದ್ರೆ ಗೋವಾದಿಂದ ಏನು ಸರ್ ಶಿಫ್ಟ್ನೇ ಒತ್ಕೊ ಬಂದ್ಬಿಟ್ಟಿದ್ರ ಹಡಗು ಎಲ್ಲಾನು? ಯಾವ ರೀತಿ? ಬನ್ನಿ ಇಲ್ಲಿ ಇಟ್ಕೊಂಡಿದ್ದೀರಲ್ಲ ಸರ್, ಗೋವಾ ನೆನಪಿಗೋಸ್ಕರ. ಅದು ನಮ್ಮ ಸನ್ನಿಲ್ಲ ಇದಾರಲ್ಲ, ಯಾವುದೇ ಹಳೇದು ಎಲ್ಲೇ ಬಿದ್ದಿದ್ರು ಎತ್ಕೊಂಡ್ಬಂದ್ಬಿಡ್ತಾರೆ. ಓಕೆ. ಅದರದ್ದು ನಾವು
ನಾನಿಲ್ಲ ನೀವು ಗೋವಾದಿಂದಲೇ ತಂದ್ಬಿಟ್ರೆ ನಾನು ಇನ್ನೊಂದು ನಿಮ್ಗೆ ತೋರಿಸಿದೆ ಆ್ಯಂಟಿಕ್. ಓಕೆ. ನಾನು ಯಾವುದಲ್ಲಿ ಟೈಪಿಂಗ್ ಕಲ್ತ್ಕೊಂಡು ಎಂದು ಇಟ್ಟಿದ್ದೀನಿ. 100 ವರ್ಷಕ್ಕೆ ಹಳೆಯ ಟೈಪ್ ರೈಟರ್ ನನ್ನ ಹತ್ರ ಇದೆ. ಓ ಓಕೆ. ದಟ್ ಈಸ್ ರೆಮಿಂಗ್ಟನ್ ರ್ಯಾಂಡ್ ಅಂತ. ಆಗಿನ 40 ರೂಪಾಯಿ ಟೈಪ್ ರೈಟ್ರೆ 40 ರೂಪಾಯಿ. ಈಗಿನ ಥರ 10,000 20,000 ಅಲ್ಲ, 40 ರೂಪಾಯಿ ಟೈಪ್ ರೈಟರ್ ನನ್ನ ಹತ್ರ ಇದೆ. ಬನ್ನಿ ಸರ್. ಅದರಲ್ಲೇ ಕಲ್ತಿದ್ದು ನಾನು. ಓ ಮೇಲೆ ಸರ್ ಮೇಲೆ ಟೆರೆಸ್ ಇದೆ, ಫುಲ್ ಓಪನ್ ಸ್ಪೇಸ್. ಅದನ್ನು ಬರಲ್ಲ. ಏನ್ ಸರ್ ಸ್ಟೆಪ್ ಮೇಲೂ ಒಂದೊಂದು ಇದು ನಮ್ದು ಹಳೆ ಕಾಲದ ದೀಪ. ನಮ್ಮ ಇವ್ರಿಗೆ ಸಣ್ಣಿಲ್ಲಾಗಿ ಹಳೇದು ಏನು ಸಿಕ್ಕೋದು ಒಂದು ಇಟ್ಬಿಡ್ತಾರೆ ಅಷ್ಟೇ. ಅವ್ರದ್ದೇ ಡೆಕೋರೇಷನ್ ಫುಲ್ ಕಂಪ್ಲೀಟ್ ಆಗಿ. ಹೌದು ಹೌದು ಹೌದು. ಮೊಮ್ಮಕ್ಕಳು ಪೇಂಟಿಂಗ್ ಮಾಡೋದಕ್ಕೆ, ಅವರ ಎಲ್ಲ ಹೌದು ಆರ್ಟ್ ವರ್ಕ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದೆ. ಸಪ್ರೇಟ್ ಆಗಿ ನಿಮ್ಮ ಮೊಮ್ಮಕ್ಕಳಿಗೇನೆ. ಮೊಮ್ಮಕ್ಕಳು ಅವರು ಪೇಂಟಿಂಗ್ ಮಾಡೋದು ಆರ್ಟ್ ವರ್ಕ್ಗೆ ಅದೇ ಇಟ್ಕೊಂಡಿರೋದು. ಎಷ್ಟು ಚೆನ್ನಾಗಿ ಪಿಕಾಕ್ ಆರ್ಟ್ ವರ್ಕ್ ಮಾಡಿದ್ದಾರೆ ನೋಡಿ, ಅದೇ ರೀತಿಯಾಗಿ. ವಾವ್. ಅದು ನನ್ನ ಮಗಳು ಮಾಡಿರೋದು. ನಿಮ್ಮ ಮಗಳು ಮಾಡಿರೋದು. ಓ, ನಿಮ್ಮ ಮಗಳಿಗೆ ಇದೆಲ್ಲ ಇಂಟ್ರೆಸ್ಟ್ ಇದೆ? ಹೌದು ಇದೆ. ಓ, ಭಾಳ ದೊಡ್ಡದು ಮಾಡ್ತಾರೆ. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? 2 ಹೆಣ್ಮಕ್ಳು. ಒಬ್ಬರು ಪಕ್ಕದಲ್ಲಿದ್ದಾರೆ, ಇನ್ನೊಬ್ರು ಇಲ್ಲಿದ್ದಾರೆ. 2 ಭಾಗ ಮಾಡ್ಕೊಟ್ವಿ. ಅಂದ್ರೆ 2 ಹೆಣ್ಮಕ್ಳು ಇವಾಗ ಕಣ್ಮುಂದೆನೆ ಇದ್ದಾರೆ, ಎಲ್ಲೂ ಹೊರಗಡೆ ಹೋಗ್ಬೇಕಂತ ಏನಿಲ್ಲ? ಇಲ್ಲ. ಓಕೆ. ಏನ್ ಮಾಡ್ತಾ ಇದಾರೆ ಹೆಣ್ಮಕ್ಳು ಇವಾಗ? ಏನಾರ ಜಾಬ್ ಮಾಡ್ತಾ ಇರೋ? ದೊಡ್ಡ ಮಗಳು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾಳೆ, 2ನೇ ಮಗಳು ಹೌಸ್ ವೈಫ್. ಓಕೆ. ನೀವೇ ಇನ್ಸ್ಪೈರ್? MBA BCom ಮಾಡಿದಾಳೆ, CA ಎಂಟರ್ ಆಗಿದೆ, ಕಂಪ್ನಿ ಸೆಕ್ರೆಟರಿ ಆಗಿದೆ, ಎಲ್ಲ ಆಗಿದೆ. ಮಕ್ಕಳು ನೋಡ್ಕೊಡೋಕೆ ಕಷ್ಟ ಆಗುತ್ತೆ ಅಂತೇಳಿ ಕೆಲಸ ಬೇಡ ಅಂದ್ಬಿಟ್ರು. ವಿಧಾನಸೌಧದಲ್ಲಿ ಕೆಲಸ ಸಿಗ್ತಾರ ಇದ್ರು ಬೇಡ ಅಂದ್ಬಿಟ್ರು. ಓಕೆ. ಇಲ್ಲಾಂದ್ರೆ ಅವರು ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ, ಈಗ ಯಾವ ಬೇಕಂದ್ರೂ ಸಿಗೋದಿಲ್ಲ. ಅದಕ್ಕೆ ಏನಾಗಿ ಎಲ್ಲ ಒಂದು ಸ್ವಲ್ಪ ಸೈಡಲ್ಲಿ ಫ್ರೀ ಟೈಮಲ್ಲಿ ಮಾಡ್ತಾರೆ. ಅವ್ರನ್ನು ಟೈಮ್ ಎಂಗೇಜ್ ಮಾಡಬೇಕಲ್ಲ. ಹಾಗಾದ್ರೆ ನಿಮ್ಮ 2 ಮಕ್ಕಳನ್ನು ಗೌರ್ಮೆಂಟ್ ಜಾಬೇ ಫಿಕ್ಸ್ ಆಗ್ತಾ ಇದ್ರು? ಅವ್ರು ಕ್ವಾಲಿಫೈ ಅಂದರೆ ಪ್ರೈವೇಟಲ್ಲಿ ತುಂಬ ಸಂಬಳ ಬರೋದು. ನಮ್ಮ ದೊಡ್ಡ ಮಗಳಿಗೆ 1.25 ಲಕ್ಷ ಬರೋಷ್ಟು ಇತ್ತು. ಅವ್ರಿಗೆ ಯಾಕೋ ಅದು ತುಂಬ ನೈಟ್, ಇವಾಗೆಲ್ಲ ಪರವಾಗಿಲ್ಲ, ಬರೀ ನೈಟ್ ಶಿಫ್ಟ್ಗಳಿತ್ತು ಅವಾಗ. ನಾವು ಬೇಡ ಅಂತೇಳಿ, ಬೇಡ ಅಲ್ಲಿ ಲೇಡೀಸ್ಗೆ ಸೇಫ್ಟಿ ಇಲ್ಲ ಅಂತೇಳಿ. ವಾವ್. ಓ, ಎಂಟೈರ್ ನಿಮ್ಮ ಮನೆಯೆಲ್ಲ ಇಲ್ಲಿ ಕಾಣಿಸುತ್ತೆ. ಇದೆಲ್ಲ ಪ್ಲಾಂಟ್ಸ್ ಇಡೋಕೆ ಮಾಡಿರೋದು ಅವರು. ಓಕೆ. ಸರ್, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಂಟೈರ್ ನಿಮ್ಮ ಮನೆಯೆಲ್ಲ ನೋಡ್ಬೋದು ನಾವು. 3rd ಫ್ಲೋರ್ ಎಲ್ಲ ಕಡೆ ಇದೆ ಥರನೇ ಓಪನ್. ಮನೆ ಅಂತಾರೆ ಸರ್, ಬಂಗ್ಲೆ ಇದ್ದಂಗೆ ಇದೆಯಲ್ಲ ಸರ್? ಎಷ್ಟು ಭಾಳ ಚಿಕ್ಕದು ಮೇಡಮ್ ಇದು. ಚಿಕ್ಕದಿದ್ರೆ ಸಖತ್ತಾಗಿ ಕಾಣಿಸ್ತಾ ಇದೆ. ಚಿಕ್ಕದಂತ ಅನ್ಸೋದೇ ಇಲ್ಲ ಸರ್. 20 ಅಡಿ ಅಷ್ಟೇ ಅಗಲ, ಬರೀ 20 ಅಡಿ. ಇದು ನನ್ನ ದೊಡ್ಡ ಮಗಳದು ಆ ಕಡೆ ಅಷ್ಟು, ಇಲ್ಲಿಂದ ಅಲ್ಲಿಗೆ. ಓಕೆ. ಇದು ಅಷ್ಟೇ ನಮ್ಮ ಮನೆ ಇರೋದು ಅಗಲ ನೋಡ್ಕೊಡಿ. ಇವಾಗ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಅಂತ. ಇಷ್ಟೇ ಅದು 19 ಅಡಿ 20 ಅಡಿ ಇಡೀ ಅಷ್ಟೇ ನಮ್ದು. ಬಹಳ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. 19/60. ಓ ಮೈ ಗಾಡ್. 30, 40, 30, 50 ಇದ್ರೂ ಕೂಡ ನಾವು ಈ ರೀತಿಯಾಗಿ ಡೆಕೋರೇಟಿವ್ ಆಗಿ ಮಾಡ್ಕೊಳ್ಳಲ್ಲ. ಸ್ಪೇಸ್ ಇಲ್ಲ ಅಂತ ಒದ್ದಾಡ್ತಾ ಇರ್ತೀವಿ. ಇವ್ರ ಮನೆಗೆ ಒಂದ್ಸಲಿ ನೋಡಿದ್ರೆ, ನೀವು ಈ ವಿಡಿಯೋ ನೋಡಿದ್ರೆ ಮನೆನೇ ಯಾವ ರೀತಿಯಾಗಿ ಬ್ಯೂಟಿಫುಲ್ ಆಗಿ ಡೆಕೋರೇಟಿವ್ ಆಗಿ ಮಾಡ್ಬೋದು ಅಂತ ಗೊತ್ತಾಗ. ಅದು ಕಡಿಮೆ ಖರ್ಚಲ್ಲಿ. ಡೈರೆಕ್ಟ್ ಆಗೆಲ್ಲ ಇಲ್ಲಿ ಸನ್ ಲೈಟ್ ಆಗಿರ್ಬೋದು, ಮಳೆ ಎಲ್ಲ ಬರುತ್ತೆ. ಇದು ನೋಡಿ, ಇದು ನಮ್ಮ ದೊಡ್ಡ ಮಗಳದು. ಇದು ಆ ಕಡೆದು ಅವ್ರದ್ದು ತುಂಬ ಸೂಪರ್ ಆಗಿದೆ. ಅವ್ರು ಸ್ವಲ್ಪ ಕಾಸ್ಟ್ಲಿ ಇದೆ, ನಮ್ದೆಲ್ಲ ಸ್ವಲ್ಪ ಆರ್ಡಿನರಿ. ಏನ್ ಸರ್, ನೀವೇ ಸೈಟ್ ತಗೊಂಡಿದ್ದ ಇದು? ಅಂದ್ರೆ ನಿಮ್ಮ ಮಿಸ್ಸಸ್ ಅವ್ರ ಕಾಲದಲ್ಲಿ ಮಿಸ್ಸಸ್ ತಗೊಂಡಿದ್ದ ಸೈಟ್ ಅದು. ಅಂದ್ರೆ ಭಾಳ ಹಳೇದು, ಆಗ ಒಂದು 50 ವರ್ಷಕ್ಕೆ ಇನ್ನೂ ಹಳೇದು ಅಂತ ಕಾಣಿಸುತ್ತೆ. 50-55 ವರ್ಷಕ್ಕೆ ಹಳೇದು. ಎಷ್ಟಕ್ಕೆ ಕೊಂಡ್ಕೊಂಡಿದ್ರಿ ಸರ್ ನಿಮ್ಮ ಮಿಸ್ಸಸ್? ಆವಾಗ ಏನೋ ಒಂದು 3-4 ಸಾವಿರ ಇರ್ಬೋದು ಅಷ್ಟೇ. 4,000? ಅಷ್ಟೇ ಬೆಲೆ ಇದ್ದಿದ್ದಾಗ. 4,000ಕ್ಕೆ ಇಲ್ಲಿ 40-60 ಸಿಗ್ತಾ ಇತ್ತು. ಇವಾಗ ಏನಾದ್ರು 4,000 ಅಲ್ಲ 4 ಲಕ್ಷ ಸಿಗುತ್ತೆ ಅಂದ್ರೆ ಎಲ್ಲ ರೆಡಿ ಆಗಿರ್ತಾರೆ ಸರ್. 40 ಲಕ್ಷ ಇದೆಷ್ಟು ಗೊತ್ತಾಗಿಲ್ಲಿ ಸೈಟ್ ಬೇಕು ಅಂದ್ರೆ ಇದು 5 crores ಆಗುತ್ತೆ. 4 to 5 crores. ಮಾತಾಡ್ಸಂಗೆ ಇಲ್ವಲ್ಲ ಸರ್? ಹಾಗಾದ್ರೆ ನೀವು ಇವಾಗ ಕೋಟ್ಯಾಧಿಪತಿ. ನಾನು ಕೋಟ್ಯಾಧಿಪತಿ ಜೊತೆ ಮಾತಾಡ್ತಾ ಇದ್ದೀನಿ ಇವಾಗ. ನಂದಲ್ಲ ಮನೆ. ನಾವಿಲ್ಲಿ ಬರೋದಿಲ್ಲ ಮೇಡಮ್, ಯಾವಾಗಲೋ ಒಂದ್ಸರಿ ಅಷ್ಟೇ. ಅವರು ಬರೀ ಇದೆ ಆರ್ಕಿಟೆಕ್ಟು, ಆಫೀಸು ಸದಾಶಿವ ನಗರದಲ್ಲಿದೆ. ಅವರು ಜಾಸ್ತಿ ಟೂರ್ ಹೊಡಿತಿರ್ತಾರೆ. ಅವರು ಪ್ರಾಜೆಕ್ಟ್ಗಳು ಮಲೇಷಿಯಾ, ನಾರ್ತ್ ಇಂಡಿಯಾ, ತಮಿಳ್ನಾಡು, ಅಲ್ಲಿ ಆಂಧ್ರ, ಅಲ್ಲಿ ಓಡಾಡ್ತಾ ಇರ್ತಾರೆ. ಅವರು ಆರ್ಕಿಟೆಕ್ಟ್.